ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನಸಿನ ಲೋಕ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ನನ್ನ ಡಯಟ್ ವ್ಲಾಗಲ್ಲಿ ನಾನು ಏನೇನು ತೊಗೊಂಡೆ, ಹಾಗೆ ನನ್ನ ವೆಯ್ಟ್ ಎಷ್ಟಿದೆ ಅಂತ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಬನ್ನಿ ಇವತ್ತು ವೆಯ್ಟ್ ಲಾಸಿಗೆ ಏನೇನು ಮಾಡ್ಕೊಂಡಿದ್ದೀನಿ, ಹಾಗೆಯೇ ನಾವು ಯಾವ ರೀತಿ ವೆಯ್ಟ್ ಲಾಸ್ ಮಾಡಬೇಕು ಅಂತ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಸೊ ನನ್ನ ವೆಯ್ಟು ಮೊನ್ನೆ ಬಂದ್ಬಿಟ್ಟು 65.60. ಸೊ ಇವತ್ತು ಬಂದ್ಬಿಟ್ಟು 65.30. ಸೊ 300 ಗ್ರಾಮು ನಾನು ಕಮ್ಮಿ ಆಗಿದ್ದೀನಿ. ಸೊ ತುಂಬಾ ಖುಷಿ ಆಯಿತು. ಹಾಗೆಯೇ ನಾನು ಇಲ್ಲಿಂದ ಒಂದು ಗ್ಲಾಸ್ನ ನೀರು, ಬಿಸಿ ನೀರನ್ನ ತೊಗೊಂಡಿದ್ದೀನಿ. ಕೆಲವರಿಗೆ ನಾವು ವೆಯ್ಟ್ ಲಾಸ್ ಮಾಡುವಾಗ ಮಾರ್ನಿಂಗ್ ಎದ್ದ ತಕ್ಷಣ ನೋಡಿಕೊಂಡ್ರೆ ಜಾಸ್ತಿ ತೋರಿಸುತ್ತೆ, ಇನ್ನು ಕೆಲವರಿಗೆ ಎಷ್ಟಿದೆ ವೆಯ್ಟು ಅಷ್ಟೇ ತೋರಿಸುತ್ತೆ. ಸೊ ನಾನಿಲ್ಲಿ ಈಗ ಒಂದು ಪಾತ್ರೆಗೆ ಸ್ವಲ್ಪ ಒಂದು ಲೋಟದಷ್ಟು ನೀರು ಹಾಕಿ ಅದಕ್ಕೆ ಅದು ಕುದ್ದಾದಮೇಲೆ ಅದಕ್ಕೆ ನಾನು ಸ್ವಲ್ಪ ಚಕ್ಕೆ ಮತ್ತು ಜೀರಿಗೆ, ಹಾಗೆಯೇ ಸ್ವಲ್ಪ ಜಜ್ಕೊಂಡಿರೋಂಥ ಶುಂಠಿನ ಹಾಕ್ಕೊತಾ ಇದ್ದೀನಿ. ಸೊ ಇದು ಬಂದ್ಬಿಟ್ಟು ನನ್ನ ಮಾರ್ನಿಂಗ್ ಡಿಟಾಕ್ಸ್ ಡ್ರಿಂಕ್ ಆಗಿರುತ್ತೆ. ಇದು ನಮಗೆ ಡೈಜೆಷನಿಗೆ ಹೆಲ್ಪ್ ಮಾಡುತ್ತೆ, ಮತ್ತು ಮೋಷನ್ ಪ್ರಾಬ್ಲಮ್ಸ್ ಇದ್ದರೆ ಅದೂ ಕೂಡ ಸರಾಗವಾಗಿ ಸ್ವಲ್ಪ ಸೊಲ್ಯೂಷನ್ ಸಿಗುತ್ತೆ. ಸೊ ಇದನ್ನು ಚೆನ್ನಾಗಿ ಕುದಿಸಿದ್ದೀನಿ, ಅದು ಈ ಕಲರಲ್ಲಿ ಆಗಿದೆ. ಸೊ ಈಗ ಇದನ್ನು ನಾನು ಕುಡಿತಾ ಇದ್ದೀನಿ. ಸೊ ನಾನು ಬ್ರೇಕ್ಫಾಸ್ಟಿಗೆ ಬಂದು ಇಲ್ಲಿ ಎಗ್ ಬಿರಿಯಾನಿನ ಮಾಡ್ತಾಯಿದ್ದೀನಿ. ಮನೆಯವರಿಗೆ ನಾನು ಏನು ಮಾಡ್ತೀನೋ ಅದನ್ನೇ ತಿಂತೀನಿ. ಸೊ ನೀವು ನಾಳೆ ನನ್ನ ರಿಸಲ್ಟ್ ನೋಡಿದ್ರೆ ಗೊತ್ತಾಗುತ್ತೆ. ಇಲ್ಲಿ ನನ್ನ ಹಸ್ಬೆಂಡ್ ಬ್ಯಾಂಗ್ಳೂರು ಹೋಗಿದ್ರು. ಸೊ ನಾವು ನಾನು ನನ್ನ ಮಕ್ಕಳು ಅಷ್ಟೇ ಇದ್ದಿದ್ದು. ಸೊ ನಾವು 3 ಜನಕ್ಕೆ ನಾನು 3 ಎಗ್ನ ಬಾಯ್ಲ್ ಮಾಡ್ಕೊಂಡಿದ್ದೀನಿ. ಈಗ ಅದನ್ನು ನಾನು ಎಗ್ ಬಿರಿಯಾನಿಗೆ ಹಾಕಿ ನಾನೀಗ ವಿಷಲ್ನ ಹೊಡೆಸ್ಕೊತೀನಿ. ಸೊ 2 ವಿಷಲ್ ಬಂದರೆ ಸಾಕು, ನಮ್ಮ ಎಗ್ ಬಿರಿಯಾನಿ ರೆಡಿಯಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇವತ್ತು ಮಾತ್ರ ನಾನು ಬೆಳಗ್ಗೆ ಎಗ್ ಬಿರಿಯಾನಿನೇ ತೊಗೊಂಡಿದ್ದೀನಿ. ಯಾಕೆಂದರೆ ನನಗೆ ಹೆವಿಗೆ ನಾನು ಯಾವಾಗ ಕೆಲಸ ಮಾಡ್ತೀನೋ ಆಗ ನಾನು ಬೆಳಗ್ಗೆ ಹೊತ್ತು ರೈಸ್ನ ಸ್ವಲ್ಪ ತೊಗೊತೀನಿ. ಇಲ್ಲ ನನಗೆ ಲೈಟ್ ವೆಯ್ಟ್ ಇದೆ ಇವತ್ತು ಏನೂ ಇಲ್ಲ ಅಂತ ಅಂದರೆ ನಾನು ನೋಡಿಕೊಂಡು ಬ್ರೇಕ್ಫಾಸ್ಟ್ನ ಮಾಡ್ಕೊತೀನಿ. ಸೊ ಈಗ ನಾನು ಸ್ವಲ್ಪ ಕರ್ಡ್ ಜೊತೆ ನಾನು ನನ್ನ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡಿದ್ದೀನಿ. ಸೊ ಕ್ವಾಂಟಿಟಿ ನಾವು ಎಷ್ಟು ತಿಂತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇನ್ನು ಮಧ್ಯಾಹ್ನ ಬಂದ್ಬಿಟ್ಟು ನಾನು ಸಣ್ಣದು ಸ್ವಲ್ಪ ರಾಗಿ ಮುದ್ದೆ ತೊಗೊಂಡಿದ್ದೀನಿ. ರಾಗಿ ಮುದ್ದೆಗೆ ನಾನು ಚಪ್ರದ ಅವರೆಕಾಯಿ ಅಂದರೆ ಮನೆ ಅವರೆಕಾಯಿ ಅಂತಾರಲ್ಲ, ಸೊ ಅದ್ರ ಸಾಂಬಾರನ್ನ ಮಾಡಿದ್ದೆ, ಅದನ್ನು ನಾನು ತೊಗೊಂಡಿದ್ದೀನಿ. ನೀವಿಲ್ಲಿ ಸೌತೆಕಾಯಿ, ಕ್ಯಾರೆಟು ಎಲ್ಲನೂ ಆ್ಯಡ್ ಮಾಡಿಕೊಂಡು ತಿನ್ಬೋದು. ಸೊ ನಾನು ತಿಂದಿದ್ದೀನಿ, ಬಟ್ ಅದು ನನಗಲ್ಲಿ ಮಿಸ್ ಆಗಿದೆ ಅಷ್ಟೇ ವಿಡಿಯೋ. ಹಾಗೆಯೇ ಈಗ ನಾವು ವೆಯ್ಟ್ ಲಾಸ್ ಮಾಡುವಾಗ ನಾನು ಮುಂಚೆ ಎಷ್ಟಿದೆ ಅಂತಂದರೆ, ಆ್ಯಕ್ಚುಲಿ ನಾನು ಬಂದ್ಬಿಟ್ಟು 74 ಇದ್ದೆ. ಆಫ್ಟರ್ ಡೆಲಿವರಿ 74 ಇದ್ದೆ. ದೆನ್ ನಾನೀಗ ಬಂದು ನೀವೇ ನೋಡ್ದಂಗೆ ನಾನು 65 kg ಬಂದಿದ್ದೀನಿ. ಸೊ ಎಲ್ಲ ನಾನು ನಾರ್ಮಲ್ ಊಟ ತಿಂದ್ಕೊಂಡು ಮಧ್ಯದಲ್ಲಿ ಬ್ರೇಕಪ್ ಆಗುತ್ತೆ, ಅದನ್ನು ನಾವು ಅವಾಯ್ಡ್ ಮಾಡೋಕ್ಕಾಗಲ್ಲ. ಸೊ ಒನ್ಸ್ ನಾವು ನಮ್ಮ ವೆಯ್ಟ್ನ ನಾವು ಕಳ್ಕೊಂಡಾಗ ನಾವು ನಾರ್ಮಲ್ ವೆಯ್ಟಿಗೆ ಬರ್ಬೋದು. ಸೊ ನಾನಿಲ್ಲಿ ಡಿನ್ನರ್ಗೆ ನಾನೊಂದು ಚಪಾತಿನ ಪಲ್ಯ ಜೊತೆ ತೊಗೊಂಡಿದ್ದೆ. ಆ್ಯಕ್ಚುಲಿ ಬೀಟ್ರೋಟ್ ಪಲ್ಯ ಸ್ವಲ್ಪ ಇತ್ತು, ಅದ್ರ ಜೊತೆ ನಾನು ನನ್ನ ಡಿನ್ನರ್ನ ಮುಗಿಸ್ದೆ.